ಒಂದು ಸಮಯದಲ್ಲಿ ನೀವು ಓಟಿಗೆ ನಿಂತಿದ್ರಿ, ಅನುಭವ ಒಂದು ಹೇಳಿ ಕಾಂಬ. ಅನುಭವ ಎಂತಂತ ಹೇಳುದು, ಓಟ್ ಅಂದರೆ ಸರಾಯಿ ದುಡ್ಡು. ಅದು ಬಿಟ್ಟರೆ ಮನುಷ್ಯನ ಮನುಷ್ಯತ್ವ, ಅವರ ಯೋಗ್ಯತೆಯನ್ನು ನೋಡೋದೇ ಇಲ್ಲ ಯಾರು. ಅವರಿಗೆ ಬೇಕಾಗೋದು ಏನು ಗೊತ್ತಿತ್ತು, ಓಟಿಗೆ ಅವರಿಗೆ ಓಟಿ ಹಾಕಿ ಅವನಿಗೆ ಏನಾಗ್ತಾ ಮುಂದೆ ಏನು ಅಂತ ಅವರಿಗೆ ಜನಸಾಮಾನ್ಯರಿಗೆ ಗೊತ್ತಿರುವುದಿಲ್ಲ. ಆಣೆ ಭಾಷೆ ಹಾಕಿ ತಗೊಳ್ತಾರೆ. ಆಣೆ ಭಾಷೆ ಸ್ವಲ್ಪ ಹೇಳಿ. ಮಾತು ಕೊಡೋದು, ನೀನು ಜಯಂತಿಗೆ ಓಟ್ ಹಾಕುವಾಗ ನನಗೆ ಓಟ್ ಹಾಕ್ಬೇಕಂತ ಹೇಳ್ಕೊಂಡು ಭಾಷೆ ತಗೊಂಡಿದ್ರು ನಮ್ಮನೆ ಕೆಲಸಕ್ಕೆ ಬರುವವರೊಟ್ಟಿಗೆ. ಹೌದಾ? ಅದಕ್ಕೆ ನಾನು ಕೇಳಿದೆ, ಸರಿ ನೀವು ಅವರಿಗೆ ಭಾಷೆ ಕೊಟ್ಟಿದ್ದೆ ಏನು ಮಾಡೋದು ಅಂತ, ನಿಮಗೆ ನನಗೆ ಓಟ್ ಹಾಕ್ಲಿಕ್ಕೆ ಮನಸ್ಸಿತ್ತು, ದುಡ್ಡು ತಗೊಂಡಿದ್ದೇನೆ ಅವರಿಗೂ ಓಟ್ ಹಾಕ, ನಿಂಗೆ ಮನಸ್ಸಿದ್ರೆ ನನಗೂ ಓಟ್ ಹಾಕ. ಅಮ್ಮ ಅವರೆಲ್ಲ ಒಂದೊಂದು ಕ್ವಾರ್ಟರ್ ಕೊಡ್ತಾರ, ನೀವು ಏನು ಕೊಡದಿದ್ರೆ ನೀವು ವಿನ್ ಆಗ್ತೀರಿಯಾ? ನಂಗೆ ವಿನ್ ಆಗುವ ಅವಶ್ಯಕತೆಯೇ ಇಲ್ಲ, ಕ್ವಾರ್ಟರ್ ಕೊಟ್ಟವರಿಗೆ ನೀವು ಓಟ್ ಕೊಡಿ ಅಂತ ಹೇಳಿದ್ದಿತ್ತು ನಾನು. ಯಾಕೆ ಅಂದ್ರೆ ನಮ್ಗೆ ಆ ಕೆಲಸ ಮಾಡಿಕೊಂಡು ಇವರಿಗೆ ಕ್ವಾರ್ಟರ್ ಕೊಟ್ಕೊಂಡು ಆ ಹಣ ನಾವು ಎಲ್ಲಿಂದ ತರುದು? ನಾವು ಊರಿಗೋಸ್ಕರ ಕೆಲಸ ಮಾಡ್ಬೇಕು. ಕ್ವಾರ್ಟರ್ ತಕೊಂಡು ಅವ್ರು ಓಟ್ ಹಾಕಿದ್ರೆ ಕೆಲಸ ಮಾಡುವಾಗ ಆ ಕ್ವಾರ್ಟರ್ ಬರುತ್ತಾ, ನಮ್ಗೆ ಖರ್ಚು ಮಾಡೋದು ಒಂದು, ನಮ್ಮ ಖರ್ಚಿನಲ್ಲಿ ನಾವು ಮುಂದೆ ಹೋಗೋದು ಒಂದು. ನನಗೆ ಓಟ್ ನಿಂದು ಒಂದು ಕ್ವಾರ್ಟರ್ ಕೊಟ್ಕೊಂಡು ಓಟ್ ಹಾಕಿದ್ರೆ ನಾಳೆ ನಿನ್ನ ಕೆಲಸ ಮಾಡ್ಕ, ಆ ಕೆಲಸ ನನ್ಗೆ ಹಾಕಿಬೇಕು ಮಾರಯ್ಯ, ನಿನ್ಗೆ ಕ್ವಾರ್ಟರ್ ಕೊಡೋದು ಇಲ್ಲ, ಓಟ್ ಕೊಡೋದು ಬೇಡ ನೀನು ಅಂತ ಹೇಳಿಬಿಟ್ಟು. ಈ ರಗಳೆ ಯಾವ ಇಸ್ವಿಯಲ್ಲಿ, ಎಷ್ಟನೇ ಇಸ್ವಿಯಲ್ಲಿ ಆಯ್ತು? 92 ರುಕ್ಮಿಣಿ ಯಾವಾಗ ಅಧ್ಯಕ್ಷರಾದ್ರು ಆ ವರ್ಷವೇ ನಾನು ನಿಂತದ್ದು ಅವರೇ ಎದುರಿಗೆ. ಆವಾಗಿಂದ ಈ ವ್ಯವಸ್ಥೆ ಉಂಟು ಅಂದ್ರೆ ಕ್ವಾರ್ಟರ್ ಮೊದಲು ಎಲ್ಲ ಇಷ್ಟು ಇರ್ಲಿಲ್ಲ. ಮೊದ್ಲು ಏನಂದ್ರೆ ಓಟ್ ಹಾಕುವವರಿಗೆ ಚಾ ತಿಂಡಿ ಕೊಡುದು ಅಷ್ಟೇ. ಈಗ ಪ್ರತಿ ಮನೆಗೆ ಒಂದೊಂದು ಓಟಿಗೆ ಎಷ್ಟು ದುಡ್ಡು ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಈಗ ಅಮ್ಮ ನಿಮ್ಗೆ ನಾನು ಅಂದಾಜು ಕೇಳುದು, ಈಗ ಒಂದು MLA, ಈಗ MLA ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ದೊಡ್ಡ ಸ್ಥಾನ, ಒಂದು MLA ಇಲೆಕ್ಷನ್ಗೆ ಹಣ ಎಷ್ಟು ಖರ್ಚು ಮಾಡ್ಬೋದು ಅವರು? ಅಯ್ಯೋ, ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ. ಎಷ್ಟು ಅಂದಾಜು, ಎಷ್ಟು ಕೋಟಿ? ಅವರ ಕೋಟಿಗೆ ಲೆಕ್ಕವೇ ಇಲ್ಲ. ಯಾರ್ಯಾರು ಕೋಟಿ ಅವರೆಲ್ಲ ಇದ್ರೆ ಬೇಕಾದಷ್ಟು. ಬಟ್ ಈಗ ಬಡವ್ರ ಮಕ್ಕಳೆಲ್ಲ ಬಡವ್ರ ಮಕ್ಕಳೆಲ್ಲ ಅದೇ ಹೇಳಿದಲ್ಲ, ನ್ಯಾಯವಾಗಿ ಇರುವವರು ಯಾರು ಓಟಿಗೆ ನಿಲ್ಲುವುದಿಲ್ಲ. ಯಾಕೆ? ಈ ವ್ಯವಸ್ಥೆ ಇದ್ದದಕ್ಕೋಸ್ಕರ ಹಣ ಖರ್ಚು ಮಾಡ್ಲಿಕ್ಕೆ ಅವ್ರ ಹತ್ರ ಇರುವುದಿಲ್ಲ, ನ್ಯಾಯವಾಗಿ ಅವರು ಹೋಗುವವರು ಅಂತವರಿಗೆ ಯಾರು ಓಟ್ ಹಾಕುದೂ ಇಲ್ಲ. ಈಗ ನಾನೇ ನಿಲ್ತೆ ಅಂತ ಹೇಳ, ನನ್ನ ಎಬಿಲಿಟಿ ಇತ್ತು, ಯೋಗ್ಯತೆ ಇತ್ತು, ಎಲ್ಲ ಇತ್ತು, ನನ್ಗೆ ಓಟ್ ಹಾಕುದಿಲ್ಲ. ಯಾಕೆಂದ್ರೆ ನಾನು ಹಣ ಖರ್ಚು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮಂತವ್ರು ನಿಲ್ಲುವುದೇ ಇಲ್ಲ. ಪ್ರಾಮಾಣಿಕತೆಯಿಂದ ಇರುವವರು ಒಬ್ರು ಓಟಿಗೆ ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ಹೆಬ್ಬೆಟ್ಟಿನವರು ಅವರಿಗೆ ಬೇಕು, ಅವ್ರು ಹೇಳಿದಾಗ ಕೇಳುವವರು ಬೇಕು. ಅವರೇ ಖರ್ಚು ಮಾಡ್ತಾರೆ ಬೇಕಾದಷ್ಟು. ಅವಳಿಗೆ ಓಟ್ ಹಾಕಿ ನಾವೆಲ್ಲ ನೋಡ್ಕೊಳ್ತೇವೆ ಅಂತಾರೆ. ಓ ಹಾಗೆ, ಓಹೋ, ಈ ತರ ಇದೆ ರಾಜಕೀಯ ವ್ಯವಸ್ಥೆ ಪೂರ ಹದಗೆಟ್ಟು ಹೋಗೈತಿ. ಆವಾಗ ಇನ್ನು ಸರಿ ಆಗ್ತದ, ಆವಾಗ ನಮ್ಮ ದೇಶ ಉದ್ಧಾರ. ಸರಿ ಅಮ್ಮ, ಥ್ಯಾಂಕ್ ಯು.